ಕೃಷ್ಣ ಅಂತೆ. ನೋ ಪ್ಲೀಸ್, ಸ್ನಿಕರ್ಸ್ ಅಲ್ಲಿ ಎಲ್ಲ ಇದೆ ಬಾ, ತಕ್ಕೊಡ್ತೀನಿ ಬಾ, ಪ್ರಾಮಿಸ್ ಕೊಡ್ತೀನಿ, ಅದಿಡು. ಬೇರೆಯವ್ರನ್ನ ಮದುವೆ ಮಾಡ್ಕೊಂಡಿರ್ತಾರಲ್ಲ ಮಾಡ್ತಾರ. ಮನೆ ಹತ್ರ ಬಿಟ್ರೆ ಮನೆಗೆ ಹೋಗಕ್ಕೆ ಗೊತ್ತಾಗಲ್ಲ, ಬಸ್ ಸ್ಟ್ಯಾಂಡ್ ಹೋಗಿ ಬರ್ತಲ್ಲ. ಅಕಾರ್ಡಿಂಗ್ ಟು ಇಂಡಿಯನ್ ಲಾ ಗವರ್ಮೆಂಟ್, ವೈಫ್ ಲೀವ್ಸ್ ಹಸ್ಬೆಂಡ್ ಲೀವ್ಸ್. ಹಾಯ್, ಫುಲ್ ಜಾಲಿ ಜಾಲಿ ಆಯ್ತು. ಇವಾಗ ಏನು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ. ನಿಮಗೆ ರೋಲ್ಸ್ ರಾಯ್ಸ್ದು ಟೂರ್ ಬೇಕಂದ್ರೆ ಹೇಳಿ, ನಾನು ಮಾಡ್ತೀನಿ. ಯಾವಾಗಲೂ ತಿಂತಾನೆ ಇರ್ತೀನಿ, ತಿನ್ನೋದೇ ಇಲ್ಲ, ತಿನ್ನಿಸ್ತಾನೆ ಇರ್ತೀನಿ. ಹಲೋ, ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇದು ಡೇ 2 ಆ್ಯಂಡ್ ಇವಾಗ ಟೆಂಪಲ್ಗೆ ಹೋಗ್ತಿದ್ದೀವಿ ಎಲ್ಲರೂ. ನೆನ್ನೆ ಆ್ಯಕ್ಚುಲಿ ಮಲಗಿದ್ದು ಅರೌಂಡ್ 1 ಆಯಿತು. 1 o'clock ಬೀಚ್ಗೆ ಹೋಗಿದ್ವಿ, ನಂಗೆ ಅದು ಸಖತ್ ಇಷ್ಟ ಆಯಿತು. ಆ್ಯಂಡ್ ನಾವಿದ್ದಿದ್ದಂಥ ಏನು ಹೇಳ್ತಾರೆ ರೂಮ್ಸ್ ಈ ಥರ ಇದೆ. ಸೊ ಇಲ್ಲಿ ಫೈರ್ ಕ್ಯಾಂಪ್ ಕೂಡ ಹಾಕಿದ್ರು, ಬಟ್ ನಾನು ಇದು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಮಾಡ್ಕೊಳ್ಳಿ. ನೋಡಿ, ತುಂಬ ವಿಲೇಜ್ ಟೈಪ್ ವಾತಾವರಣ, ಫುಲ್ ವಿಲೇಜ್ ಟೈಪ್. ಆ್ಯಂಡ್ ಅವರಿಬ್ರಿಗೂ ವೆಯ್ಟ್ ಮಾಡ್ತಾಯಿದ್ದೀವಿ. ನಾನು ರೆಡಿ ಆದೆ, ಅವರಿಬ್ರು ಇನ್ನೂ ರೆಡಿ ಆಗಿಲ್ಲ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ವಿಲ್ ಗೋ ಕೃಷ್ಣನ ದರ್ಶನ ಮಾಡೋಕ್ಕೆ ಹೋಗೋಣ ಬನ್ನಿ. ಈಗ ಎಲ್ಲ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಏನಾದರೂ ಹೇಳ್ತೀರಾ? ಇವಾಗ ಏನು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ. ಏನಾದರೂ ಹೇಳ್ತೀರಾ? ದೇವಸ್ಥಾನಕ್ಕೆ ಹೋಗ್ತಿದ್ವಿ, ದೇವ್ರ ಮುಗಿಯೋಕ್ಕೆ. ಓಕೆ, ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ಇವಾಗ ಜಸ್ಟ್ 6 o'clock ಥರ ಕಾಣಿಸುತ್ತೆ, ಬಟ್ ಇವಾಗ ಟೈಮ್ ಬಂದು 11 o'clock ಆಗಿದೆ. ಇದೇ ನಮ್ಮ ರೋಲ್ಸ್ ರಾಯ್ಸ್. ನಮ್ಮ ರೋಲ್ಸ್ ರಾಯ್ಸ್ಗೆ ಬನ್ನಿ. ನಿಮಗೆ ರೋಲ್ಸ್ ರಾಯ್ಸ್ದು ಟೂರ್ ಬೇಕಂದ್ರೆ ಹೇಳಿ, ನಾನು ಮಾಡ್ತೀನಿ. ಇದು ಓನರ್ ಬಂದು ಇವರೇ. ಹಾಂ ಸರ್, ಈ ಕಾರ್ ತಗೊಂಡಿದ್ದೆ ನಿಮಗೆ ಖುಷಿ ಆಯ್ತಾ? ಕಾರ್ ತಗೊಂಡಿರೋದು ಖುಷಿ ಆಗಿದೆಯಾ? ಸಿಂಬಲ್ ಹಿಂಗಿದೆ ಅಷ್ಟೇ. ಸ್ಟಿಕ್ಕರ್ ಅಂತಿರೋದನ್ನು ಸ್ಟಿಕ್ಕರ್ ಅಂತೀರ, ಯಾಕಂದ್ರೆ ಓನರ್ ಇವರು, ಸೊ ಅದರಿಂದ ಸ್ಟಿಕ್ಕರ್ ಅಂತಿದ್ದಾರೆ. ತಪ್ಪು ತಿಳ್ಕೊಬೇಡಿ, ಅದು ರೋಲ್ಸ್ ರಾಯ್ಸ್. ಸ್ವಲ್ಪ ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇದು ಮಸಾಜ್ ಮಾಡ್ತಿದ್ರು. ಓ, ಮಂಗಳೂರಿಗೆ ಬಂದ್ಬಿಡ್ತಾ. ಓಕೆ, ನಾವು ಮತ್ತೆ ಟೆಂಪಲಲ್ಲಿ ಸಿಗ್ತೀವಿ. ಬಾಯ್. ನಮಸ್ಕಾರ ಇಡಿ. ನಮಸ್ಕಾರ ದೇವ್ರಿಗೆ, ಫಸ್ಟ್ ಕಾರಿಗೆ ನಮಸ್ಕಾರ ಇಡಿ. ಅಲ್ಲಲ್ಲ, ನೀನು ಡಬಲ್ ಲಾಕ್ ಮಾಡಿದ್ರೆ ಸಿಂಗಲ್ ಲಾಕ್ ಮಾಡಿದ್ರೆ ಇಂಡಿಯನ್ ಡೋರ್ ಲಾಕ್ ಆಗ್ತಿಲ್ಲ. ನಾನು ಇರಲಿ ಬಿಡಿ. ಸೊ ಇವಾಗ ಟೆಂಪಲಿಗೆ ಬಂದ್ವಿ. ಅಬ್ಬಾ, ಇಲ್ಲಿ ಇಷ್ಟು ಕಾರ್ಗಳಿದೆ, ಎಷ್ಟು ರಶ್ ಇರುತ್ತೋ ಏನೋ. ಆಫ್ ಮಾಡು. ನನಗೇನು ಕೇಳ್ತಾರೆ? ಅಲ್ಲ, ವಿಡಿಯೋ ಮಾಡಿ. ನೀವು ಕೃಷ್ಣ ಪೂಜೆ ಮಾಡ್ತೀರಾ? ಮತ್ತೆ ನಿಮ್ಮ ಮನೇಲಿ ಒಂದು ಕೃಷ್ಣ ಫೋಟೋನೂ ಇಲ್ಲ. ಹಿಡ್ಕೊಡ್ತೀವಿ. ನನ್ನ ತೆಗಿಬೇಕು, ತಕ್ಕೊಬ್ಬ ನೀನೇ. ನೆಕ್ಸ್ಟ್ ಐಫೋನ್ ತಗೊಂಡ್ರೆ ಬಾಗುಂಡೆ ಎಂಟನ್ನುಂಡೆ 15 Pro ತಗೊಂಡ್ರೆ ಜಾಸ್ತಿ GB ಇರೋದೇ ತಗೊಳ್ಳೋಣ. ಇಲ್ಲ ಬೇಡ, ನಾನು ತಗೊಂತಾ ಇದ್ದೀನಿ ರೀ. ನಿಮಗೆ ಹೇಳೋದು ಅರ್ಥ ಆಗ್ತಿಲ್ವಾ? ನಾನು ತಗೊಂತಾ ಇದ್ದೀನಿ.
ಎಲ್ಲಿ ಕಾಣಿಸ್ತಿದೆ ನಿಮಗೆ? ಇವಾಗ ತಾನೆ ಇರ್ಲಿಲ್ಲ ಅಲ್ವಾ ಯಾರು? ಎಲ್ಲ ಹಿಂಗೆ ಕರ್ಕೊಂಡು ಹೋಗಿರ್ತಾರೆ ಇಲ್ಲಿಂದ ಬಂದು. ಎಲ್ಲ ನೋಡು ಇಲ್ಲೂ ಗೆಸ್ಟ್ ಹೌಸ್. ಫುಲ್ಲು ಹೋಗಿ ಯಾಕೆ ಅದಕ್ಕೆ ದರ್ಶನ ಆಗುತ್ತೆ. ಫ್ರೆಂಡ್ಸ್ ದರ್ಶನ ಎಲ್ಲ ಮುಗೀತು. ಅಲ್ಲ ತಿನ್ಕೊಂಡು ಹೋಗ್ಬಿಡೋಣ ಒಟ್ಟಿಗೆ, ಮತ್ತೆ ತಗೊಂಬಂದೆ ಅವೆಲ್ಲ. ಅದೇ ತಿನ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಬೀಚ್ ಹತ್ರ ಬೀಚಲ್ಲಿ ಎಲ್ಲೂ ಓಪನ್ ಆಗಿರಲ್ಲ ಸದ್ಯ. ಅದು ಟೈಮ್ ಎಷ್ಟು ಇವಾಗ? ಟೈಮ್ ಎಷ್ಟು? 11:10. ಹಂಗಂದ್ರೆ ಹೋಗಂತಾರೆ ತಿಳ್ಕೊಂಡು ಆರಾಮಾಗಿ 12 ಗಂಟೆ 12. ಇವಾಗ ಟಿಫಿನ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲೇ ಪಾಕಶಾಲಾ ಅಂತ ಇದೆಯಲ್ಲ, ಇಲ್ಲಿಗೆ ಟಿಫಿನ್ ಮಾಡಿಕೊಂಡು ಬೀಚಿಗೆ ಹೋಗಿಲ್ಲ. ನೆನ್ನೆ ನೈಟ್ ಅಷ್ಟೇ ಆಟ ಆಡೋಕ್ಕೆ ಹೋಗಿಲ್ಲ, ಜಸ್ಟ್ ಹಾಗೆ ಹೋಗಿದ್ವಿ. ಸೊ ಅಲ್ಲಿಂದ ಬಂದುಬಿಟ್ಟು ಬ್ಯಾಕ್ ಟು ಮೈಸೂರು ಹೋಗಬೇಕು. ಇಷ್ಟು ಆರ್ಡ್ರ್ ಮಾಡಿದ್ವಿ. ಮತ್ತೆ ಯಾಕೆ ಇದು ತಿಂತಾ ಇದ್ದೀರಾ? ನೀವು ಆರ್ಡ್ರೇ ಮಾಡಿಲ್ಲ, ಯಾಕೆ ತಿಂತಾ ಇದ್ದೀರಾ? ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? According to Indian law of government, ಏನೋ according to Indian law of government, wife leaves, husband eats. ಹಲೋ ಗೈಸ್, ವೆಲ್ಕಮ್ ಟು ಮಲ್ಪೆ. ಮಾಡೋಕ್ಕಾಗಿಲ್ಲ ಬಿಕಾಸ್ ಎಲ್ಲರೂ ಶಾರ್ಟ್ಸ್ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕೆ ಆ್ಯಂಡ್ ಇವಾಗ ಬ್ಯಾಕ್ ಟು ಮೈಸೂರು. ಆ್ಯಂಡ್ ಟ್ರೈಪಾಡ್ ಕಳ್ದಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಬಟ್ ಮತ್ತೆ ಸಿಕ್ತು ಆ್ಯಕ್ಚುಲಿ. ನಾನು ಟ್ರೈಪಾಡ್ ಕಳೆದೋಗ್ಬಿಟ್ಟಿದ್ದ. ಇಲ್ಲಿ ಇಟ್ಬಿಟ್ಟು ನಾವು ನೀರಲ್ಲಿ ಸ್ವಲ್ಪ ನಾನು ಶಾರ್ಟ್ಸ್ ಹಾಕಿರೋದ್ರಿಂದ ನಾನು ಫುಲ್ ಆಟ ಆಡ್ತಿದ್ದು. ಬಟ್ ಫೈನಲಿ ಅದು ಮತ್ತೆ ಸಿಕ್ಕಿತ್ತು. ನಾನು ಸುಮ್ಮನೆ ಒಬ್ರು ಅಂಕಲ್ನ ಕೇಳಿದೆ, ಅವ್ರು ಹೇಳಿದ್ರು ನಾವೇ ತೊಗೊಂಡಿದ್ದೀವಿ ಅಂತ. ಐ ಆಮ್ ಸೋ ಹ್ಯಾಪಿ. ಆರೆಂಜ್ ಕಲರ್ ತರಿಸ್ತೀಯಾ? ಟೈಟ್ ಆಗ್ತಲ್ಲ ಎಲ್ಲ ಕ್ರೇಜಿ. ಇಲ್ಲ ತುಂಬಾ ಹೈಟ್ ಆಯ್ತು ಮಚ್ಚ ಇದು. ನೋಡು ಅವನು ವಿಡಿಯೋ ನೋಡು. ಫುಲ್ ಜಾಲಿ ಜಾಲಿ ಆಯಿತು. ಆ್ಯಂಡ್ ಒಂದು ತುಂಬ ದೊಡ್ಡ ಜಗಳ ನಡೆದಿದೆ. ಯಾವ ಜಗಳನೂ ಇಲ್ಲ, ಬರೀ ಕಂಟೆಂಟ್ಗೆ ಇದು ಮಾಡ್ತಾ ಇರೋದು. ಜಗಳ ಆಗಿಲ್ಲ. ಕಂಟೆಂಟ್ಗೋಸ್ಕರ ಬಸ್ ಸ್ಟ್ಯಾಂಡ್ ಹೋಗಿ ವಾಪಸ್ ಸೊ ನಾವಿಬ್ರಂತೂ ಮೊನ್ನೆ ತುಂಬ ಜಗಳನೇ ಆಡಿಲ್ಲ. ನನಗೆ ಅದೇ ಆಶ್ಚರ್ಯ ಆಗ್ಬಿಟ್ಟಿದೆ ಏನು ಇಷ್ಟು ಚೆನ್ನಾಗಿದ್ದೀವಿ ಅಂತ. ಈ ತರ ಸುಳ್ಳುಗಳು ಯಪ್ಪ ಯಪ್ಪ ಅಪ್ಪ ಅಪ್ಪ ಅಪ್ಪ. ಅವರು ಬಸ್ ಸ್ಟ್ಯಾಂಡ್, ಅವ್ರ ಹುಡುಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ವಾಪಸ್ ಬಂದರು. ಅವಳಿಗೆ ಮನೆ ಹತ್ರ ಬಿಟ್ರೆ ಮನೆಗೋಗ ಗೊತ್ತಾಗಲ್ಲ, ಬಸ್ ಸ್ಟ್ಯಾಂಡ್ಗೆ ಹೋಗಿ ಬರ್ತಲ್ಲ ಇಲ್ಲಿ. ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ವಾಪಸ್ ನಾವೇ ಹೋಗ್ಬಿಟ್ಟು ಕರ್ಕೊ ಬಂದ್ವಿ. ಅದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಇದೆಲ್ಲ ನೋಡಿ. ಅದಕ್ಕೆ ಅವ್ರ ಕೈಯೇ ಬಿಡ್ತೀನಿ. ಕಂಟೆಂಟ್ಗೋಸ್ಕರ ಈ ತರ ಎಲ್ಲ ಮಾಡ್ಬಾರ್ದು. ನಿಜ ಇದೆ ಹಾಕೋದು ನಾನು. ಸೊ ಆ್ಯಕ್ಚುಲಿ ಇವತ್ತು ಇರಬೇಕಿತ್ತು ನೋಡಿ, ಅವ್ರ ಕೈ ಬಿಡ್ತಾ ಇಲ್ಲ, ಅದಕ್ಕೆ ಹೋಗ್ಬಿಡ್ತಾರೆ ಅಂತ. ಬಟ್ ಜಗಳದಿಂದ ಮನೆಗೆ ಹೋಗ್ತಾ ಇದ್ವಿ.
ಯಾವ ಬೀಚ್ ಇದು ಬ್ಲೂ ಲಾಗ್ ಬೀಚಿಗೆ ಬಂದ್ವಿ. ಏನಕ್ಕೆ ಅಂದರೆ ಬರ್ತಿರ್ಲಿಲ್ಲ, ಹಾಗೆ ಮೈಸೂರಿಗೆ ಹೋಗ್ತಿದ್ವಿ. ಬಟ್ ಬಂದಿರೋ ರೀಸನ್ ಏನಂದರೆ ಇದು ಲಾಸ್ಟ್ ಬಾರ್ಡರ್, ಸೊ ಅದಕ್ಕೆ ಬೀಚ್ ನೋಡ್ಕೊಂಡು ಹಂಗೆ ಹೋಗ್ತಾ ಸಿಗ್ತಲ್ಲ ಅಂತ ಬಂದ್ವಿ. ಬಟ್ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಗೈಸ್, ಸೊ ಹೋಗೋಕ್ಕಾಗ್ತಿಲ್ಲ. ಆ್ಯಂಡ್ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ, ಬಟ್ ಹೋಗಲೇಬೇಕಂತ ಬಂದಿರೋದು. ಸೊ ಲೆಟ್ಸ್ ಸಿ. ನನ್ನ ಕಾಜಲೆಲ್ಲ ಹಿಂಗೆಂಗೋ ಆಗ್ತದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿನೂ ರಿವರ್ ಥರ ಇದೆ. ಆ್ಯಂಡ್ ಈ ಕಡೆ ಬಂದರೆ ನೋ ಪ್ಲೀಸ್ ಸ್ನಿಕರ್ಸ್ ಅಲ್ಲಿ ಎಲ್ಲ ಇದೆ, ತಕ್ಕೊಡ್ತೀನಿ ಪ್ರಾಮಿಸ್ ಕೊಡ್ತೀನಿ. ಅದು ಇಡು, ಒಂಚೂರು ಏನಾದರೂ ಕೊಟ್ಟ ನನಗೆ ಕೊಡ್ತೀನಿ, ಇಡು ಅಲ್ಲಿ ಕೊಡೋದನ್ನ ಫಸ್ಟ್ ಕೊಡು ನೀನು. ಎತ್ತಬೇಕು ಕಣ, ಅರ್ಥ ಮಾಡ್ಕೊರ್, ವೇಟ್ ಮಾಡ್ಕೊ. ನೀನು ಹೋಗು. ಬೇಡ ನನಗೆ ಪ್ಲೀಸ್, ಬೇಡ. ಬಟ್ ಈ ಮಧ್ಯದಲ್ಲಿ ಫುಲ್ ಮನೆಗಳಿದೆ. ಸೊ ಅವ್ರ ಲೈಫ್ ತುಂಬಾ ಲೈಕ್ ನಮಗೆ ಅವ್ರ ಲೈಫ್ ವಂಡರ್ ಅಂತ ಅನಿಸ್ಬೋದು, ಬಟ್ ಸೀರಿಯಸ್ಲಿ ತುಂಬ ಕಷ್ಟ. ಯಾವಾಗಲೂ ಮಳೆ, ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಹೇಳೋಕ್ಕಾಗ್ತಿಲ್ಲ. ಸೂಪರ್ ಆಗಿದೆ, ಬಟ್ ಮಳೆ ದಿಸ್ ಇಸ್ ದ ಎಂಡ್ ಪಾಯಿಂಟ್ ಗೈಸ್. ಒನ್ನೇ ಜಾಗ, ಫುಲ್ ಎಂಡ್ ಪಾಯಿಂಟ್. ನೋಡೋಣ ಅಂತ ಬಂದ್ವಿ, ಬಟ್ ತುಂಬ ಮಳೆ ಬರ್ತಿರೋದ್ರಿಂದ ತುಂಬ ನೀರು ಬಂದುಬಿಟ್ಟಿದೆಯಂತೆ, ಅಲೆಗಳು ಜಾಸ್ತಿ ಬರ್ತದೆ. ಸೊ ಒಳಗೆ ಬಿಡ್ತಾ ಇಲ್ಲ. ಬಿಡ್ತೀವಿ, ಬಟ್ ಅಲ್ಲೇನೋ ಆ್ಯಕ್ಟಿವಿಟೀಸ್ ಇಲ್ಲ, ಫುಡ್ಡು ಇಲ್ಲ. ಫುಡ್ಡು ತಿನ್ನೋಣ ಬೀಚ್ ನೋಡ್ತಾ ಅಂತ ಬಂದ್ವಿ, ಬಟ್ ಫುಡ್ಡು ಇಲ್ಲ ಅಂತೆ. ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ಹೋಗ್ತಾ ಇದ್ದೀವಿ ವಾಪಸ್, ಬಟ್ ಅಲ್ಲೇನೋ ವೀವ್ ಇದೆ, ನಮಗೆ ವೀವ್ ನೋಡ್ಕೊಂಡೇ ಬಂದ್ವಿ. ಇಲ್ಲಿ ಒಳಗೇನೋ ಚೆನ್ನಾಗಿತ್ತು, ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ ಅಂತ, ಆಗಿಲ್ಲ. ಇಟ್ಸ್ ಓಕೆ. ಕಾಣಿಸ್ತಾ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ. ಬನ್ನಿ, ಅವ್ರು ಓಡಿಸ್ತಾರೆ, ಸಾಕು. ಓಡಿಸ್ತಾರೆ, ಫುಲ್ಲು ಅವರೇ ಓಡಿಸಿದ್ದಾರೆ. ಮಳೆ ಬರ್ತಾರೆ ಗೈಸ್, ನೋಡಿ ಗೈಸ್ ಎಷ್ಟು ಮಳೆ ಅಪ್ಪ. ಪೂರ್ತಿ ನೀರು ಖಾಲಿ ಆಗ್ಬಿಟ್ರೆ ಹೆಂಗಿರುತ್ತೆ ಸಮುದ್ರದಲ್ಲಿ. ಬೇರೆಯವ್ರನ್ನ ಮದುವೆ ಮಾಡ್ಕೊಂಡಿರ್ತಾರಲ್ಲ ಮಾಡ್ತಾರ ಬೇಜಾರಾಗ್ಬಿಡ್ತು ಒಂದ್ಸತಿ. ಈ ಬಿರಿಯಾನಿ ನೋಡಿದ್ರು ತುಂಬಾ ಶಾಕ್ ಆಗ್ಬಿಟ್ಟಿದ್ದಾರೆ. ಅದು ಬರೋಷ್ಟು ನಾನು ಇದನ್ನೇ ಖಾಲಿ ಪೀಸು ಕೊಟ್ಬೇಡ. ಆ ಹೋಟ್ಲಲ್ಲಿ ಊಟ ಚೆನ್ನಾಗಿಲ್ಲ ಅಂತ ಜಗಳ ಆಡಿ ಮತ್ತೆ ಈ ಹೋಟೆಲ್ ಹೆಂಗ್ ಕೆಟ್ಟೋಗುತ್ತೆ ಅಂದ್ರೆ ಇಲ್ಲಿ ಯಾವಾಗ್ಲೂ ತಿಂತಾನೆ ಇರ್ತೀನಿ, ತಿನ್ನೋದೇ ಇಲ್ಲ. ಅವರು ತಿನ್ಸ್ತಾನೆ ಇರ್ತಾರೆ.